ರಾಜ್ಯದಲ್ಲಿ ಬಯಲಾಗ್ತಾ ಇದೆ ಮತ್ತೊಂದು ಹನಿ ಟ್ರ್ಯಾಪ್ ಕೇಸ್. ಫೇಸ್ಬುಕ್ನಲ್ಲಿ ಪರಿಚಯ ಮಾಜಿ ಅಧ್ಯಕ್ಷನ ಜೊತೆ ಲವಿ ಡವಿ ಬೆತ್ತಲೆ ವಿಡಿಯೋ ಮಾಡಿ ಮಾಜಿ ಅಧ್ಯಕ್ಷನಿಗೆ ಬೆದರಿಕೆ, 20 ಲಕ್ಷ ಬೇಡಿಕೆ ಇಟ್ಟಂತಹ ಯುವತ್ ಫೇಸ್ಬುಕ್ ಮೂಲಕ ನಿರಂತರ ಚಾಟಿಂಗ್. ರಿಯಲ್ ಎಸ್ಟೇಟ್ ಹೂಡಿಕೆಯ ನೆಪದಲ್ಲಿ ಗಾಳ ಹಾಕಿರುವಂತಹ ಸಖತ್ ಸುಂದರಿ. ಹೌದು, ಇದು ನೋಡಿದ್ರೆ ಬೇಕು ಅಂತ ಗಾಳ ಹಾಕಿ ತಗಲಾಕೊಂಡಿರೋ ತರ ಇದೆ. ಒಂದಿಷ್ಟು ಜನರನ್ನ ಅಥವಾ ಜನರ ಮನಸ್ಸಿನಲ್ಲಿರುವಂತಹ ಭಾವನೆಗಳ ಜೊತೆಗೆ ಆಟ ಆಡೋದನ್ನ ಒಂದಿಷ್ಟು ಹುಡುಗಿಯರು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಆ ಒಂದು ಭಾವನೆಯನ್ನ ಇಟ್ಟುಕೊಂಡು ದುಡ್ಡು ಕೊಡು, ನಾನು ಅಲ್ಲಿ ಹಾಕಬೇಕು ದುಡ್ಡು ಕೊಡು, ನಾನು ಇಲ್ಲಿ ಹಾಕಬೇಕು ದುಡ್ಡು ಕೊಡು ಎನ್ನುವಂತಹ ವಿಚಾರವನ್ನ ಮಾಡ್ತಾ ಇರ್ತಾರೆ. ಹುಡುಗಿಯರಿಗೂ ಅದೇ ಬೇಕು, ದುಡ್ಡು. ಹುಡುಗರಿಗೆ ಅವರ ಭಾವನೆಗಳು ಬೇಕು. ಆ ಒಂದು ಕಾರಣಕ್ಕೆ ತಗೊಳಮ್ಮ ಅಂತ ಸುರಿತಾ ಇದ್ದಾರೆ. ಗುಬ್ಬಿ ಪಂಚಾಯಿತಿಯ ಮಾಜಿ ಅಧ್ಯಕ್ಷನಿಗೆ ಬಲೆ ಬೀಸಿದ್ದಂತಹ ಚಲುವೆ ಅಣ್ಣಪ್ಪ ಸ್ವಾಮಿಯನ್ನ ಬಲೆಗೆ ಬೀಳಿಸಿಕೊಂಡಿರುವಂತಹ ಆರೋಪಿ ನಿಶಾ ಪ್ರೀತಿಸುವ ನಾಟಕ ಆಡಿ ಹಣ ಪೀಕಿಸುತ್ತಿದ್ದಂತಹ ನಿಶಾ ನಶೆಯಲ್ಲಿ ಏನಾದ್ರೂ ಮೈಮರ್ತು ಬಿಟ್ನ ಅಂತ ಬಳಿಕ ಮದುವೆಯಾಗುವಂತೆ ಕಾಡ್ತಿದ್ದಂತಹ ಆರೋಪಿ ಹಲವು ಬಾರಿ ಲಾಡ್ಜ್ ನಲ್ಲಿ ಸುತ್ತಾಡಿದ ಬಳಿಕ ಬೆದರಿಕೆ ಹಾಕಿದ್ದಾರೆ. ಅಣ್ಣಪ್ಪ ಸ್ವಾಮಿ ಬೆತ್ತಲೆ ವಿಡಿಯೋ ಮಾಡಿ ಬೆದರಿಕೆ ಹಾಕಿದ್ದಾರೆ. 20 ಲಕ್ಷ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಂತಹ ನಿಶಾ, ಹಣ ಕೊಡ್ತಿದ್ರೆ ರೇಪ್ ಕೇಸ್ ಹಾಕ್ತೀನಿ ಅಂತ ಹೆದರಿಸಿದ್ದಂತಹ ನಿಶಾ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹರಿಬಿಡ್ತೀನಿ ಅಂತ ಹೇಳಿ ಬೆದರಿಕೆ. ಅಣ್ಣಪ್ಪ ಸ್ವಾಮಿ ಗುಬ್ಬಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅಲ್ಲ, ಅಣ್ಣಪ್ಪ ಸ್ವಾಮಿ ಅವ್ರಿಗೆ ಯಾಕೆ ಬೇಕಿತ್ತು ಅಂತ, ಹೆಂಡತಿ ಮಕ್ಕಳ ಜೊತೆಗೆ ಆರಾಮಾಗಿರಬಹುದಿತ್ತು. ನಿಶಾ ನಶೆಯಲ್ಲಿ ಮೈ ಮರೆತಂತ ಅಣ್ಣಪ್ಪ ಈಗ ಗಟ್ಟಿಯಾಗಿ ತಗಲಾಕೊಂಡಿದ್ದಾರೆ. ಅಕ್ಕ ಹನಿ ಟ್ರ್ಯಾಪಿಂಗ್ ಮಾಡಿದ್ದಾಳೆ. ಹನಿ ಟ್ರ್ಯಾಪಿಂಗ್ ಬಲೆಗೆ ಬಿದ್ದಂತಹ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷನ ಬೆತ್ತಲೆ ವಿಡಿಯೋವನ್ನ ತೋರಿಸಿ 20 ಲಕ್ಷ ಬೇಡಿಕೆಯನ್ನ ಇಟ್ಟಿದ್ದಾಳೆ ನಿಶಾ ಹಾಗೂ ಆಕೆಯ ಗ್ಯಾಂಗ್. ಪೊಲೀಸರು ಬಂಧಿಸಿದ್ದಾರೆ. ಫೇಸ್ಬುಕ್ ಮೂಲಕ ನಿರಂತರ ಚಾಟಿಂಗ್ ಹಾಗೂ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆಯ ನೆಪದಲ್ಲಿ ಗುಬ್ಬಿ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿಯವನ್ನ ಬಲೆಗೆ ಬೀಳಿಸಿಕೊಂಡಿದ್ದಾಳೆ ನಿಶಾ. ಆತನ ಸ್ನೇಹಿತರು ಕೂಡ ಭಾಗಿಯಾಗಿದ್ದಾರೆ. ಪ್ರೀತಿಯ ನಾಟಕವನ್ನ ಆಡಿದ್ದಾಳೆ ನಿಶಾ. ಬಳಿಕ ಮದುವೆಯಾಗುವಂತೆ ಹಿಂದೆ ಬಿದ್ದಿದ್ದು ಹಲವು ಕಡೆಯಲ್ಲಿ ಸುತ್ತಾಡ್ತಾ ಇದ್ರು. ಹಲವು ಲಾಡ್ಜ್ಗಳಲ್ಲಿ ಆತನನ್ನ ಕರೆದುಕೊಂಡು ಹೋಗಿ ಲೈಂಗಿಕವಾಗಿ ಕೂಡ ಬಳಕೆ ಮಾಡಿಕೊಂಡಿದ್ದಾಳೆ. ತದನಂತರ ದೊಡ್ಡಬಳ್ಳಾಪುರ ಬಳಿಯಲ್ಲಿರುವಂತಹ ಲಾಡ್ಜ್ ಒಂದಕ್ಕೆ ಕರೆದುಕೊಂಡು ಹೋಗಿ ಅಣ್ಣಪ್ಪ ಸ್ವಾಮಿಯ ಬೆತ್ತಲೆ ವಿಡಿಯೋ ಮಾಡಿಕೊಂಡು 20 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾಳೆ. ಎಲ್ಲಿವರೆಗೆ ಬಂತು ನೋಡಿ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೀತಾ ಇತ್ತು. ವಿಡಿಯೋ ಮಾಡಿಕೊಂಡು ಫೇಸ್ಬುಕ್ಗೆ ಹಾಕ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇದ್ರು. ನಿಶಾ ಈಗ ಅದನ್ನ ಉಲ್ಟಾ ಮಾಡಿದ್ದಾಳೆ. ಆತನ ಬೆತ್ತಲೆ ವಿಡಿಯೋವನ್ನ ತೆಗೆದುಕೊಂಡು ಆತನಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಏನು ಅಂತಂದ್ರೆ, ನೀನು ದುಡ್ಡು ಕೊಟ್ರೆ ಬದುಕೊಂತೀಯ, ಇಲ್ಲ ಅಂತಂದ್ರೆ ಈ ವಿಡಿಯೋಸ್ಗಳನ್ನೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಎನ್ನುವಂತಹ ಬೆದರಿಕೆಯನ್ನ ಇಟ್ಟಿದ್ದ. ಇದೊಂಥರ ನಿಶಾ ನಶೆಯಲ್ಲಿ ಬಿದ್ದಂತಹ ಅಣ್ಣಪ್ಪ ಅಂತ ಹೇಳ್ಬಹುದು.